ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಸಮಾಜಶಾಸ್ತ್ರದಲ್ಲಿ ಬ್ಲೂಪ್ರಿಂಟ್ ಪ್ರಕಾರ 5 ಅಂಕ ಮತ್ತು 10 ಅಂಕದ ಕ್ವಶನ್ಗಳನ್ನು ನೋಡೋಣ. ಪ್ರಥಮವಾಗಿ 5 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅಧ್ಯಾಯ 1 ಭಾರತದ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಅದರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 1ನೇ ಕ್ವಶನ್, ಡಾಕ್ಟರ್ GS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. 2ನೇ ಕ್ವಶನ್, ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. 3ನೇ ಕ್ವಶನ್, ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. 4ನೇ ಕ್ವಶನ್, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಧ್ಯಾಯ 2 ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗುಳಿಯುವಿಕೆ. 1ನೇ ಕ್ವಶನ್, ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆದ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 2ನೇ ಕ್ವಶನ್, ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. 3ನೇ ಕ್ವಶನ್, ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ವಿವರಿಸಿ. 4ನೇ ಕ್ವಶನ್, ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದಿರುವಿಕೆಯ ಆಧಾರಾಂಶಗಳನ್ನು ವಿವರಿಸಿ. ಅಧ್ಯಾಯ 3 ಒಳಗುಳಿಯುವಿಕೆಯ ಕಾರ್ಯತಂತ್ರಗಳು. ಅದರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್, ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. 2ನೇ ಕ್ವಶನ್, ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಅಧ್ಯಾಯ 4 ಭಾರತದಲ್ಲಿ ಕುಟುಂಬ. 1ನೇ ಕ್ವಶನ್, ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ. 2ನೇ ಕ್ವಶನ್, ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ. 3ನೇ ಕ್ವಶನ್, ನರ್ಸಿಂಗ್ ನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ವಿವರಿಸಿ. ಇವು ಮೂರರಲ್ಲಿ 5 ಅಂಕ ಕೇಳುವ ನಿರೀಕ್ಷೆ ಇದೆ ವಾರ್ಷಿಕ ಪರೀಕ್ಷೆಯಲ್ಲಿ. ಅಧ್ಯಾಯ 5 ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. 1ನೇ ಕ್ವಶನ್, ಗ್ರಾಮದ ಲಕ್ಷಣಗಳನ್ನು ವಿವರಿಸಿ. 2ನೇ ಕ್ವಶನ್, ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಇದು 2022ರಲ್ಲಿ ಕೇಳಿದರೆ 10 ಅಂಕಕ್ಕೆ ಈ ಸರಿಯೂ ಕೇಳುವ ನಿರೀಕ್ಷೆ ಇರುತ್ತದೆ ಈ ಕ್ವಶನನ್ನು. ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. 1ನೇ ಕ್ವಶನ್, ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿವರಿಸಿ. 2ನೇ ಕ್ವಶನ್, ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ. 3ನೇ ಕ್ವಶನ್, ಬಸ್ತರ್ ಜಾತ್ರೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 4ನೇ ಕ್ವಶನ್, ಪುಷ್ಕರ್ ಜಾತ್ರೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇವು ಎರಡರಲ್ಲಿ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳುವ ನಿರೀಕ್ಷೆ ಇದೆ. ಇವು ತುಂಬ ಇಂಪಾರ್ಟೆಂಟ್ ಆಗಿವೆ. ಹಾಗೆ ಅಧ್ಯಾಯ 7 ಸಾಮಾಜಿಕ ಚಳವಳಿ. 1ನೇ ಕ್ವಶನ್, ದಲಿತ ಚಳವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 2ನೇ ಕ್ವಶನ್, ಕ್ಯಾಥೋಲಿಕ್ ಪ್ರಕಾರ ರೈತರ ಚಳವಳಿಯನ್ನು ವಿವರಿಸಿ. ಇದರಲ್ಲಿ ಸಹ ಒಂದು ಕೇಳುತ್ತಾರೆ ಅನ್ನಬಹುದು. ಅಧ್ಯಾಯ 8 ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ. 1ನೇ ಕ್ವಶನ್, ಸಾಂಸ್ಕೃತಿಕರಣ ಪ್ರಮುಖ ಅಂಶಗಳನ್ನು ವಿವರಿಸಿ. 2ನೇ ಕ್ವಶನ್, ಆಧುನೀಕರಣದ 5 ಕಾರಣಗಳನ್ನು ಪಟ್ಟಿ ಮಾಡಿ. 3ನೇ ಕ್ವಶನ್, ಜಾಬ್ರಿ ಗೊಂಬೆಯನ್ನು ಒಂದು ಜಾಗತಿಕ ಉತ್ಪನ್ನ ಎಂದು ವಿವರಿಸಿ. ಇದು ಫಿಕ್ಸ್ ಆಗಿರ್ತದೆ ಕ್ವಶನ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. 10 ಅಂಕದ ಪ್ರಶ್ನೆಗಳು ನೋಡೋಣ. ಅಧ್ಯಾಯ 1ರಲ್ಲಿ ಬ್ಲೂಪ್ರಿಂಟ್ ಪ್ರಕಾರವೇ ಎಲ್ಲ ಕ್ವಶನ್ಗಳು. 1ನೇ ಕ್ವಶನ್, ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 2ನೇ ಕ್ವಶನ್, ಭಾರತದ ವೈವಿಧ್ಯತೆ ಮತ್ತು ಏಕತೆಯನ್ನು ವಿವರಿಸಿ. ಅಧ್ಯಾಯ 2 1ನೇ ಕ್ವಶನ್, ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿಯ ಲಕ್ಷಣಗಳನ್ನು ವಿವರಿಸಿ. 2ನೇ ಕ್ವಶನ್, ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಜಾತಿಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ. 3ನೇ ಕ್ವಶನ್, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿ. ಅಧ್ಯಾಯ 3ರಲ್ಲಿ ಬರುವ 10 ಅಂಕದ ಪ್ರಶ್ನೆಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಸಂವಿಧಾನಿಕ ಕ್ರಮಗಳು. 2ನೇ ಕ್ವಶನ್, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ. 3ನೇ ಕ್ವಶನ್, ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವೇನು? ಇದು 2023ನೇ ಸಾಲಿನಲ್ಲಿ ಕೇಳಿದರೆ ಈ ಪ್ರಶ್ನೆ ಈ ಸರ್ತಿಯೂ ಕೇಳುವ ಸಾಧ್ಯತೆ ಇದೆ. ಅಧ್ಯಾಯ 5 1ನೇ ಕ್ವಶನ್, ಗ್ರಾಮ ಅಧ್ಯಯನದ ಮಹತ್ವವನ್ನು ವಿವರಿಸಿ. 2ನೇ ಕ್ವಶನ್, ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. 3ನೇ ಕ್ವಶನ್, ಭಾರತದ ನಗರ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ.
ಒಟ್ಟಿನಲ್ಲಿ ಕೇವಲ ನಾಲ್ಕೇ ಪಾಠ ಕೊಟ್ಟಿದ್ದೇನೆ. 4ರಲ್ಲಿ 2 ಪಾಠಗಳನ್ನು ತುಂಬ ಅಥವಾ 4ಕ್ಕೆ 4 ಪಾಠಗಳನ್ನು ತುಂಬ ಇಂಪಾರ್ಟೆಂಟಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಈ ಕ್ವಷನ್ಗಳನ್ನು ಕೊಟ್ಟಿದ್ದೇನೆ. ಎಲ್ಲರೂ ಸಹ ಓದಿಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ.